ಕನಕಪುರ ನಮ್ಮ ಜೀವನಕ್ಕೆ ಜ್ಞಾನ, ಸಂಸ್ಕಾರ ಮತ್ತು ಸನ್ಮಾರ್ಗವನ್ನು ತೋರಿದ ಗುರುಗಳನ್ನು ಸ್ವೀಕರಿಸಿ ಗೌರವಿಸುವ ದಿನ ಗುರುಪೂರ್ಣಿಮೆಯಾಗಿದೆ ಎಂದು ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕಿರಣ್ ಗೌಡ ಮತ್ತು ಮಣಿಕಂಠ ಹೇಳಿದ್ದಾರೆ. ತಾಲೂಕಿನ ಸಿಗೇಕೋಟೆ ಸಮೀಪ ಇರುವ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮೆಯ ಅಂಗವಾಗಿ ಆಯೋಜಿಸಲಾಗಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಪೂರ್ಣಿಮೆ ಅತ್ಯಂತ ಪವಿತ್ರ ಸ್ಥಾನವಿದ್ದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಹಿಂದೂ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿ ಆಷಾಢ ಮಾಸದ ಹುಣ್ಣಿಮೆಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ದಿನವನ್ನು ಮಹರ್ಷಿ ವೇದವ್ಯಾಸರ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ. ವೇದಗಳನ್ನು ವಿಭಾಗಿಸಿ ಮಹಾಭಾರತದ ಹಾಗೂ ಪುರಾಣಗಳನ್ನು ರಚಿಸಿದ ಕಾರಣ ಅವರಿಗೆ ಜಗದ್ಗುರು ಎಂಬ ಗೌರವ ಲಭಿಸಿದೆ. ಆದ್ದರಿಂದ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇವಾಲಯದಲ್ಲಿ ಇಂದು ಬೆಳಗ್ಗೆ ಶ್ರೀ ಗಣಪತಿ, ಸಾಯಿಬಾಬಾ ಮತ್ತು ದತ್ತಾತ್ರೇಯ ದೇವರುಗಳಿಗೆ ಪ್ರಾತಃ ಕಾಲದ ವಿಶೇಷ ಅಭಿಷೇಕವಾದ ನಂತರ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಎಂದರು. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಶ್ರೀ ಸಾಯಿಬಾಬಾ, ಗಣಪತಿ, ದತ್ತಾತ್ರೇಯ ಸ್ವಾಮಿ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಸುಗಮವಾಗಿ ದರ್ಶನ ಮಾಡಲು ಕಂಬಿಗಳನ್ನು ಅಳವಡಿಸಿ ಏಕಮುಖವಾಗಿ ಸಾಲಿನಲ್ಲಿ ದರ್ಶನವಾದ ನಂತರ ಮಹಾಮಂಗಳಾರತಿ ಪಡೆದು ತೀರ್ಥದ ಜೊತೆಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ವರ್ಷದಿಂದ ವರ್ಷಕ್ಕೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ವಾಹನಗಳ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆಯೇ ವಿಶೇಷವಾಗಿ ಕುಳಿತು ಪ್ರಸಾದವನ್ನು ಸ್ವೀಕರಿಸುವವರಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. 10,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿ ತಿಂಗಳು ದೇವಾಲಯದಲ್ಲಿ ನಡೆಯಲಿರುವ ಸಂಕಷ್ಟಿ, ಗಣಪತಿ ಪೂಜೆ, ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರಿಗೆ ದೇವಾಲಯಕ್ಕೆ ಆಗಮಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪಾಲ್ಗೊಳ್ಳಬಹುದಾಗಿದೆ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಕಿರಣ್ ರೆಡ್ಡಿ, ಈಶ್ವರ್, ರಾಜ ಸುಬ್ರಹ್ಮಣ್ಯ, ರಾಜಶೇಖರ್ ರೆಡ್ಡಿ, ಡೆಬಾಸಿಫ್ ಹಾಗೂ ಸೇವಾಕರ್ತರಾದ ಹರೀಶ್, ಸಂತೋಷ್, ಮಂಜುನಾಥ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿರಡಿ ಸಾಯಿರಾಮ್ ಸೇವಾ ಟ್ರಸ್ಟ್ ವತಿಯಿಂದ ಸಿಗೇಕೋಟೆ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ ಹಬ್ಬ ಅಂಗವಾಗಿ ಈ ಸಲನೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ, ಶಿರಡಿ ಸಾಯಿನಾಥ ಹೋಮ ಎಲ್ಲ ಮಾಡಿ ಭಕ್ತಾದಿಗಳಿಗೆ ಗುರುಪೂರ್ಣಿಮಾ ಮಹತ್ವವನ್ನು ತಿಳಿಸ್ಕೊಡಲಾಗಿದೆ. ಪ್ರತಿ ವರ್ಷದಿಂದನೂ ಈ ವರ್ಷ ತುಂಬಾ ಜನ ಬರ್ತಾ ಇದ್ದಾರೆ. ಈಗ ಪ್ರತಿ ವರ್ಷದಲ್ಲಿ ನಾವು ಏನು ಅನ್ನ ಸಂತರ್ಪಣೆ ಮುಂದುವರ್ಸ್ಕೊ ಬಂದಿದೆ, ಈ ವರ್ಷನೂ ಕೂಡ ಮುಂದುವರ್ಸ್ಕೊ ಬರ್ತಾ ಇದೀವಿ. ಮುಂದಿನ ವರ್ಷನೂ ಕೂಡ ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ದಯವಿಟ್ಟು ಭಕ್ತಾದಿಗಳು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆ ನಮ್ಮ ಶಿರಡಿ ಸಾಯಿರಾಮ್ ಸೇವಾ ಟ್ರಸ್ಟ್ ವತಿಯಿಂದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಸಿಗೇಕೋಟೆಯಲ್ಲಿ ಪ್ರತಿ ಪೌರ್ಣಮಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ಮತ್ತು ಸಂಕಷ್ಟಹಾರ ಚತುರ್ಥಿ ನಡೀತಾ ಇದೆ. ದಯವಿಟ್ಟು ಪಾಲ್ಗೊಳ್ಳೋರು ದಯವಿಟ್ಟು ಪಾಲ್ಗೊಳ್ಬಹುದು. ಪೂಜೆ ಮಾಡಿಸ್ಬೋದು ಬಂದು. ದಯವಿಟ್ಟು ಈ ಸದುಪಯೋಗನ ಎಲ್ಲಾ ಭಕ್ತಾದಿಗಳು ಉಪಯೋಗಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. Thank you. Thank you so much for the opportunity. We are glad to be here. The crowd is really amazing, and we see a pretty much good crowd this year. Last year comparatively, this crowd is wow. It is. I have no words to explain. Everybody have been very cooperative, and thanks to Shirdi Sai Baba Trust and everybody. Kanakpura public as well. Thank you so much. Wait, how do I start? ಭಕ್ತಾದಿಗಳಲ್ಲಿ ಕೇಳ್ಕೊತೀವಿ. ಪ್ರತಿ ತಿಂಗಳು ಇಲ್ಲಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ನಡೆಯುತ್ತೆ, ಮತ್ತೆ ಸಂಕಷ್ಟಿ ದಿವಸ ಸಂಕಟಹರ ಗಣಪತಿ ಹೋಮ ಪೂಜೆ ನಡೆಯುತ್ತೆ. ಸೊ ಅ ಸ್ಮಾಲ್ ರಿಕ್ವೆಸ್ಟ್ ಎಲ್ಲರಿಗೂ, ಯಾರ್ಯಾರಿಗೆ ಈ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಇದೆಯೋ ಅವರೆಲ್ಲರೂ ಆಹ್ವಾನ, ಇಟ್ ಇಸ್ ಇನ್ವೈಟೆಡ್. ಎಲ್ಲರೂ ಬರ್ಬೋದು, ಎಲ್ಲರೂ ಪಾಲ್ಗೊಳ್ಬಹುದು. Thank you so much. Please all of come. अब सब लोग आइए हमारा टेम्पल में पूजा दीजिए. पूर्णिमा पूजा होते एंड थर्सडे गुरु पूर्णिमा पूजा एंड एवरी पूर्णिमा पूजा यहाँ पर जो भी करना है. हमारा फोन नंबर है, इसमें हमारा फोन नंबर मिलेगा और इसमें स्कैनर आके पूजा कीजिए.
साई बाबा को प्रे कीजिए. प्लीज कम कनकपुरा साई बाबा टेम्पल. ओम साई. सेल्फी करो